ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನನ್ನು ಓದೋದಕ್ಕೆ ಅಪ್ಪ ಅಮ್ಮ ಸಿಟಿಗೆ ಚಿಕ್ಕಪ್ಪನ ಮನೆಗೆ ಕಳಿಸಿದ್ರು. 5ನೇ ತರಗತಿಯಿಂದ ನಾನು ಅಲ್ಲೇ ಓದ್ತಾ ಇರೋದು. ಈಗ ನಾನು 9ನೇ ತರಗತಿ. ಸ್ಕೂಲಲ್ಲಿ ಸ್ಪೋರ್ಟ್ಸ್ಗೆ ಸೇರಿಸ್ಕೊಂಡಿದ್ದಾರೆ. ಈ ಟೆನ್ಷನ್ ನಡುವೆ ಕಾಲು ನೋವು ಜಾಸ್ತಿ ಆಗ್ತಾಯಿದೆ. ಯಾರ ಬಳಿ ಹೋದರೂ ಕೂಡ ಸರಿಯಾಗಿ ವಾಸನೆ ಆಗ್ತಿಲ್ಲ. ಅದನ್ನು ಪ್ರತಿ ರಾತ್ರಿ ಲೈಟ್ ಆಫ್ ಆದಮೇಲೆ ಕತ್ತಲೆಯಲ್ಲಿ ಚಿಕ್ಕಪ್ಪ ನನ್ನ 2 ಕಾಲುಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡ್ತಾರೆ. ಆ ನಂತರನೇ ನನಗೆ ನಿದ್ರೆ ಬರುವುದು. ಚಿಕ್ಕಪ್ಪ ಬಂದು ಕಾಲುಗಳಿಗೆ ಇವತ್ತು ಆ ಎಣ್ಣೆನ ಸವರ್ತಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನನ್ನ ತೊಡೆಗಳಿಗೂ ಕೂಡ ಸವರಿದ್ರು. ನಾನು ಬೇಡ ಅಂತ ಹೇಳೋದಕ್ಕೆ ಪ್ರಯತ್ನಿಸಿದೆ, ಆದರೆ ಆಗಲಿಲ್ಲ. ಸಡನ್ನಾಗಿ ಅವರ ಕೈ ನನ್ನ ತೊಡೆಗಳಿಂದ ಮೇಲೆ ಹೋಗಿ ಎಣ್ಣೆನ ಸವರ್ತಿದ್ದಾರೆ. ನಾನು ಬೆಚ್ಚಿಬಿದ್ದೆ. ಅವರನ್ನು ದೂರ ತಳ್ಳೋದಕ್ಕೆ ಪ್ರಯತ್ನವೂ ಪಟ್ಟೆ. ಅವರು ನನ್ನ ದೇಹನ ಆವರಿಸ್ಕೊಳ್ತಾ ಇದ್ದಾರೆ. ನನಗೆ ಭಯ ಆಗ್ತಿದೆ. ಕಿರ್ಚೋದಕ್ಕೂ ಆಗ್ತಿಲ್ಲ. ಮುಂದೆ ಆಗಬಾರ್ದು, ಹಾಗೇ ಹೋಯಿತು. ಇಷ್ಟು ಚಿಕ್ಕ ವಯಸ್ಸಿಗೆ ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನಾಯಿತು ತಿಳ್ಕೋಬೇಕು ಅಂದರೆ ಕತೆನ ಕೊನೆಯ ತನಕ ಕೇಳಿಸ್ಕೊಳ್ಳಿ. ನನ್ನ ಹೆಸರು ಕಾಮಿನಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಪ್ಪ ಅಮ್ಮ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ದಾರೆ. ಯಾಕಂದರೆ ಅವ್ರಿಗೆ ಮದುವೆ ಆದಮೇಲೆ ನಾನು 8 ವರ್ಷಕ್ಕೆ ಹುಟ್ಟಿದ್ದು. ಅಷ್ಟರಲ್ಲಿ ಅಪ್ಪ ಅಮ್ಮ ತುಂಬ ದೇವಸ್ಥಾನಗಳನ್ನು ಸುತ್ತಿದ್ದಾರೆ. ಸಂಬಂಧಿಕರ ಬಳಿ ತುಂಬ ಬಯಸ್ಕೊಂಡಿದ್ದಾರೆ. ತುಂಬ ಜನರು ಹೇಳಿಬಿಟ್ಟಿದ್ರಂತೆ ಅಪ್ಪನಿಗೆ ಅಮ್ಮನನ್ನು ಬಿಟ್ಬಿಡು ಅಂತ. ನಿನ್ನ ಹೆಂಡತಿಯಿಂದ ನಿನಗೆ ಮಕ್ಕಳೇ ಆಗ್ತಿಲ್ಲ. ನೀನು ನೋಡಿದ್ರೆ ಶ್ರೀಮಂತರ ಮನೆಯವನು, ಇಷ್ಟೊಂದು ಆಸ್ತಿ ಇದೆ, ಯಾರಿಗವಳನ್ನು ಬಿಟ್ಟು ಇನ್ನೊಂದು ಮದುವೆ ಆಗು ಅಂತ. ಆಗ ಅಪ್ಪನಿಗೆ ಭಯ ಜಾಸ್ತಿ ಆಯ್ತಂತೆ. ನನ್ನ ಹೆಂಡತಿಯಿಂದ ನನಗೆ ಮಕ್ಕಳಾಗಿಲ್ಲವಾದರೆ ಪುನಃ ಇವರೆಲ್ಲ ನನಗೆ ಇನ್ನೊಂದು ಮದುವೆ ಮಾಡಿಬಿಡ್ತಾರೆ ಅಂತ ಅಂದಿನಿಂದ ದೊಡ್ಡ ದೊಡ್ಡ ಡಾಕ್ಟರ್ ಬಳಿ ಅಪ್ಪ ಅಮ್ಮನನ್ನು ತೋರಿಸೋದಕ್ಕೆ ಶುರು ಮಾಡಿದ್ರಂತೆ. ಅದರ ಫಲವಾಗಿ ನಾನು ಹುಟ್ಟಿದೆ. ಕಂಡ ದೇವರಿಗೆಲ್ಲ ಹರಕೆ ಕಟ್ಕೊಳ್ತಾರೆ. ಮೊನ್ನೆ ಕೂಡ ಒಂದು ಹರಕೆ ತೀರಿಸ್ದೆ. ನಾನು ಒಂದು ಹೆಜ್ಜೆ ಇಟ್ಟರೆ ನನ್ನ ಕಾಲು ಸೌದು ಹೋಗುತ್ತೇನೋ ಅನ್ನೋ ಅಷ್ಟು ಪ್ರೀತಿಯಿಂದ ಅಪ್ಪ ಅಮ್ಮ ನನ್ನನ್ನು ನೋಡ್ಕೊಳ್ತಿದ್ರು. ನನಗೆ ಅವರು ಅಂದರೆ ತುಂಬ ಇಷ್ಟ. ಅವರು ನನ್ನ ಅವಶ್ಯಕತೆಗಳನ್ನು ತುಂಬ ಚೆನ್ನಾಗಿ ಪೂರೈಸ್ತಾರೆ. ನಾನು ಏನಾದರೂ ಆಸೆ ಪಟ್ಟರೆ ನನ್ನ ಕಣ್ಣಿನ ಹೊಳಪಿಂದ ಅವರು ಅರ್ಥ ಮಾಡಿಕೊಂಡು ಅದನ್ನು ತೀರಿಸ್ತಾರೆ. ಅಷ್ಟೊಂದು ಒಳ್ಳೆಯವರು. ನಾನು ಸ್ಕೂಲಿಗೆ ಸೇರಬೇಕಾದವಳು ಅಷ್ಟೇ 3 ಬಾರಿ ವಿಚಾರಿಸಿದ್ದಾರೆ. ನಮ್ಮೂರಲ್ಲಿ ಕನ್ನಡ ಮೀಡಿಯಮ್ ಸ್ಕೂಲ್ ಇದ್ದಿದ್ದು. ನಂತರ ಅಪ್ಪ ಅಮ್ಮ ಆಸ್ತಿಯೆಲ್ಲ ಮಾರಿ ಸಿಟಿಗೆ ಹೋಗೋಣ, ನಮ್ಮ ಮಗಳನ್ನು ನೋಡ್ಕೊ ಅಂತ ಹೇಳಿದರು. ನಿಮಗೆ ಆಸ್ತಿ ಕೊಟ್ಟರೆ ತಾನೇ ಇದೆಲ್ಲ ಪಿತ್ರಾರ್ಜಿತ ಆಸ್ತಿ ಅಂತ ಅಜ್ಜಿ ತಾತ ಗಲಾಟೆ ಮಾಡಿದ್ರು. ನಾನು ಹೆಣ್ಣಾಗಿ ಹುಟ್ಟಿದ್ರಿಂದ ಅವರಿಗೆ ನಾನು ಅಂದರೆ ಇಷ್ಟ ಇರಲಿಲ್ಲ. ಚಿಕ್ಕಪ್ಪನ ಮಕ್ಕಳು ಶೌರ್ಯ ಮತ್ತು ಮೌರ್ಯ ಅವರನ್ನು ಕಂಡ್ರೆ ಮಾತ್ರ ಅಜ್ಜಿಗೆ ಇಷ್ಟ ಇದ್ದಿದ್ದು. ಆದರೆ ಯಾರು ದ್ವೇಷ ಮಾಡಿದ್ರು ನಾನು ಯಾರ ಬಳಿನೂ ಹೇಳ್ತಿರ್ಲಿಲ್ಲ. ಯಾರಾದರೂ ನನಗೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅಪ್ಪ ಅಮ್ಮಂಗೆ ಕೋಪ ಬರುತ್ತೆ. ಅದರಿಂದ ಅವರು ಅಜ್ಜಿ ತಾತನ ಬಳಿ ಪ್ರತಿದಿನ ಜಗಳ ಆಡ್ತಿದ್ರು. ನಂತರ ನಾನು ಹೇಳೋದನ್ನೇ ಬಿಟ್ಬಿಟ್ಟೆ. ಅಪ್ಪ ಅಮ್ಮ ಇಲ್ಲದೆ ಇದ್ದಾಗ ನನ್ನನ್ನು ಅಜ್ಜಿ ತುಂಬ ಕೆಟ್ಟದಾಗಿ ನಡೆಸ್ಕೊಳ್ತಿದ್ರು. ನಾನು ಅವರ ಸ್ವಂತ ಮಗನ ಮಗಳಾದರೂ ಕೂಡ ಅವರು ನನ್ನನ್ನು ಹೊರಗಿನವಳ ರೀತಿ ಟ್ರೀಟ್ ಮಾಡ್ತಿದ್ದಾರೆ. ಇದರಿಂದ ನನಗೆ ಬೇಸರ ಆಗ್ತಿರ್ಲಿಲ್ಲ. ಯಾಕಂದರೆ ಅಪ್ಪ ಅಮ್ಮ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ತಿದ್ರು. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದ್ತಿದ್ದೆ. ಓದೋದ್ರಲ್ಲಿ ಎಲ್ಲರಲ್ಲೂ ಮುಂದೆ ಇದ್ದೆ. ಆದರೂ ಕೂಡ ಅಪ್ಪ ಅಮ್ಮಂಗೆ ಸಮಾಧಾನ ಇರಲಿಲ್ಲ. ಅವ್ರಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕು. ನಮಗಿರೋದು ಒಬ್ಬಳೇ ಮಗಳು, ಅವಳು ಡಾಕ್ಟರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಆದಾಗ ಅಲ್ಲಿ ತುಂಬ ಇಂಗ್ಲೀಷ್ ಚೆನ್ನಾಗಿ ಬರಬೇಕು, ಅವಳಿಗೆ ಕಷ್ಟ ಆಗುತ್ತೆ ಅಂತ ಯೋಚಿಸ್ತಿದ್ರು. ಇದ್ರ ಜೊತೆಗೆ ಹೊಸ ಸಮಸ್ಯೆ ಶುರುವಾಗಿತ್ತು. ಇಂದು ಬೆಳಗ್ಗೆ ನನಗೆ ತುಂಬ ಲೇಟಾಗಿ ಎಚ್ಚರ ಆಯಿತು. ಇವತ್ತು ಭಾನುವಾರ, ಪರವಾಗಿಲ್ಲ
ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಹೊರಗಿನಿಂದ ತುಂಬ ಜೋರಾದ ಶಬ್ದಗಳು ಬರ್ತಾ ಇದೆ. ನನ್ನ ಪ್ರೀತಿಯ ಸ್ವಂತ ಅತ್ತೆ ಕೂಡ ಜೋರಾಗಿ ಕಿರಿಸ್ತಿದ್ದಾರೆ. ಎಷ್ಟು ಕಿರಿಸ್ತಿದ್ದಾರೆ ಅಂದರೆ ಕಿವಿ ಒಡೆದೇ ಹೋಗುತ್ತೆ ಅವರ ಕಿರುಚಾಟದಿಂದ. ಅರ್ಥ ಆಯಿತು. ಅತ್ತೆ ಬಂದು ಕೇಳ್ತಿದ್ದಾರೆ, ನಿನ್ನ ಮಗಳು ಈಗ 4ನೇ ತರಗತಿ ಓದ್ತಿದ್ದಾಳೆ, ಅವಳು SSLC ಮುಗಿಸಿದ ತಕ್ಷಣ ಮದುವೆ ಮಾಡಿಬಿಡೋಣ. ನನ್ನ ಮಗ ಈಗ 8ನೇ ತರಗತಿ. ಇಬ್ರಿಗೂ ವಯಸ್ಸು, ಅಂದ, ಚಂದ, ವಿದ್ಯಾಭ್ಯಾಸ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿದಾಗ ಅಪ್ಪ ಒಪ್ತಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ನಿನ್ನ ಮಗನಿಗೆ ಕೊಡೋದಿಲ್ಲ. ನನ್ನ ಮಗಳು ಬಂಗಾರ, ಅವಳನ್ನು ರಾಣಿ ರೀತಿ ಸಾಕಿದ್ದೀನಿ, ನೀನು ಬಜಾರಿ ಅಂತ ಅಪ್ಪ ಅಮ್ಮ ಬೈತಿದ್ದಾರೆ. ಅಮ್ಮ ಅಂತೂ ನಿಮ್ಮ ಕೆಟ್ಟ ಕಣ್ಣು ನನ್ನ ಮಗಳ ಮೇಲೆ ಬಂದು ಬಿಟ್ಬಿಟ್ಟಿದೆ, ಚೆನ್ನಾಗಿರೋದಿಲ್ಲ, ಗ್ರಾಚಾರ ಬಿಡಿಸ್ತೀನಿ. ನಾನು ತುಂಬ ಡಿಸ್ಟರ್ಬ್ ಆದೆ. ಇವರು ನಾನಿಷ್ಟು ಚಿಕ್ಕವಳು ಆಗಲೇ ನನ್ನ ಮದುವೆ ಬಗ್ಗೆ ಮಾತಾಡ್ತಿದ್ದಾರೆ. ಈಗ ನನ್ನ ಮದುವೆ ಅಂದ ತಕ್ಷಣ ಅತ್ತೆ ಮಗ ನೆನಪಾದ. ಅವನು ತುಂಬ ಚೆನ್ನಾಗಿದ್ದಾನೆ, ನನಗೆ ಸರಿ ಹೋಗ್ತಾನೆ ಅಂತ ನನಗನ್ನಿಸ್ತು. 4ನೇ ತರಗತಿ ಮಗುವಿಗೆ ಅನಿಸೋ ರೀತಿ. ನಂತರ ಅಜ್ಜಿ ಹೇಳ್ತಿದ್ದಾರೆ, ನನ್ನ ಮಗಳಿಗೆ ನಿನ್ನ ಮಗಳನ್ನು ಕೊಟ್ಟಿಲ್ಲ ಅಂದರೆ ನಿನಗೆ ಮತ್ತು ನಿನ್ನ ಗಂಡನಿಗೆ ನನ್ನ ಸ್ವಂತ ಆಸ್ತಿನಲ್ಲಿ ಬೆಡಗಾಸನ್ನು ಕೊಡೋದಿಲ್ಲ ಅಂತ ಅಂದಾಗ ಅಪ್ಪ ಅಮ್ಮನ ಧ್ವನಿ ತಣ್ಣಗಾಯಿತು. ಯಾಕಂದರೆ ಚಿಕ್ಕಪ್ಪ ಓದಿದ ಮೇಲೆ ಕೆಲಸಕ್ಕೆ ಹೊರಗಡೆ ಹೊರಟೋದ್ರು. ಅಜ್ಜಿ ತಾತ ಅತ್ತೆ ಅಂದರು, ಯಾರನ್ನು ನೋಡಿಲ್ಲ, ನನ್ನ ಹೆಂಡತಿನ ಮಾತ್ರ ನೋಡಿಕೊಂಡ. ಅದರಿಂದ ಅವ್ರಿಗೆ ಇವರ ಆಸ್ತಿ ಬೇಕಾಗಿಲ್ಲ, ಅವ್ರಿಗೆ ಕೈ ತುಂಬ ಸಂಬಳ ಬರುತ್ತೆ. ಆದರೆ ಅಪ್ಪ ಒಳ್ಳೆ ಅಂಕ ತಗೊಂಡಿದ್ರು, ಪೊಲೀಸ್ ಕೆಲಸ ಸಿಕ್ಕಿದ್ರು ಕೂಡ ದೂರಿಗೆ ಹಾಕಿದ್ರು ಅನ್ನೋ ಒಂದೇ ಕಾರಣಕ್ಕೆ ವಯಸ್ಸಾದ ಅಪ್ಪ ಅಮ್ಮನ್ನ ನೋಡ್ಕೊಳ್ಳೋದಕ್ಕೆ ಹೊರಗೆ ಹೋಗಲೇ ಇಲ್ಲ. ಕೆಲಸಕ್ಕಾಗಿ ತುಂಬ ಶ್ರೀಮಂತರು, ಅದರಲ್ಲಿ 2 ಮಾತಿಲ್ಲ, ಜಮೀನ್ದಾರರು. ಅವರ ಆಸ್ತಿ ಸಿಗುತ್ತೆ, ನಮಗೆ ಹೊರಗೋಗಿ ದುಡಿದು ಬದುಕೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ದಿನಗಳು ಕಳೆದಂತೆ ಅಜ್ಜಿ ತಾತ ಬದಲಾದರು. ಅವರು ಸರಿಯಾಗಿ ನೋಡದ ಚಿಕ್ಕಪ್ಪನ ಕಡೆ, ಯಾವಾಗಲೂ ದುಡ್ಡನ್ನು ಕಿತ್ತು ತಿನ್ನೋ ಅತ್ತೆ ಕಡೆ ಹೊರಟೋದ್ರು. ಅಪ್ಪ ಮತ್ತು ಅಮ್ಮ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ನಮ್ಮನ್ನು ದ್ವೇಷ ಮಾಡ್ತಾರೆ. ಈಗ ತಾತ ಒಂದೇ ಮಾತು ಹೇಳಿದ್ದು, ನಿನಗೆ ಏನು ಸಮಸ್ಯೆ ಇವಳು ಮಗನಿಗೆ ಮಗಳನ್ನು ಕೊಡೋದಕ್ಕೆ ಅಂತ. ಆಗ ಅಪ್ಪ ಹೇಳಿದ್ದು ಒಂದೇ ಮಾತು, ನನ್ನ ಮಗಳನ್ನು ತುಂಬ ಚೆನ್ನಾಗಿ ಓದಿಸ್ತೀನಿ, ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡ್ತೀನಿ. ಇವ್ರ ಮಗ ಹಳ್ಳಿನಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋದು, ಆ ರೀತಿ ಹುಡುಗನಿಗೆ ಕೊಡೋದಿಲ್ಲ ಅಂದಾಗ ತಾತ ಒಂದೇ ಮಾತು ಹೇಳಿದರು, ಕೇವಲ ವಿದ್ಯಾಭ್ಯಾಸದ ಸಮಸ್ಯೆ ಮಾತ್ರ, ಇನ್ಯಾವುದೇ ಸಮಸ್ಯೆ ಇಲ್ಲ ಅಲ್ವಾ ಅಂತ ಹೇಳಿದರು. ಅಪ್ಪ ಇನ್ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ಸರಿ, ಹಾಗಾದರೆ ಅವನನ್ನು ಒಂದು ಒಳ್ಳೆ ಸ್ಕೂಲ್ಗೆ ಹಾಸ್ಟೆಲ್ಗೆ ಹಾಕ್ತೀನಿ, ಫೀಸ್ ಎಷ್ಟಾದರೂ ನಾನು ಕಟ್ತೀನಿ, ಇಬ್ಬರೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತೀನಿ. ಅಕಸ್ಮಾತ್ ನನ್ನ ಮೊಮ್ಮಗ ನಿನ್ನ ಮಗಳಿಗಿಂತ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಸೇರಿದರೆ ಏನು ಕೊಡ್ತೀಯಾ ಅಲ್ವಾ ಅಂದಾಗ ಅಪ್ಪ ಅಮ್ಮ ಮರು ಮಾತಾಡದೆ ತಲೆ ಅಳ್ಳಾಡಿಸಿದ್ರು. ಹೌದು ಅಂತ. ಇನ್ನೇನು ಮಾತಾಡಿದ್ರು ಕೂಡ ತಾತ ಕೋಪ ಮಾಡ್ಕೊಳ್ತಾರೆ ಅಂತ. ಆಗ ನನ್ನನ್ನು ಸೇರಿಸೋದು ಯಾರಿಗೂ ಇಷ್ಟ ಇರಲಿಲ್ಲ. ಏನು ಮಾಡೋದು, ನಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನು ಹೊರಗಡೆ ಕಳಿಸ್ತಿರ್ಲಿಲ್ಲ. ಅಂಥದ್ರಲ್ಲಿ ಅಂತ ಯೋಚಿಸಿದಾಗ ಚಿಕ್ಕಪ್ಪ, ನಿಮ್ಮ ತಮ್ಮ ಸಿಟಿಯಲ್ಲಿದ್ದಾನೆ, ಅವನ ಬಳಿ ಕಳಿಸು, ಅವನ ರೀತಿ ಇವಳು ಕೂಡ ಚೆನ್ನಾಗಿ ಓದ್ತಾಳೆ, ಅವನ ಹೆಂಡತಿ ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾಳೆ, ಹೇಳ್ಕೊಡ್ತಾಳೆ ಅಂದಾಗ ಅಮ್ಮ ಅಪ್ಪನಿಗೆ ಇಷ್ಟ ಇಲ್ಲದಿದ್ರೂ ಕೂಡ ಒಪ್ಕೊಳ್ಳೇಬೇಕಾಗಿತ್ತು. ಅವರ ಬಳಿ ಬದುಕೋದಕ್ಕೆ ಇನ್ನು ಯಾವುದೇ ದಾರಿನೂ ಇರಲಿಲ್ಲ. ಮಗಳಿಗಾಗಿ ಅವರು ಮಗಳನ್ನು ದೂರ ಮಾಡಿಕೊಳ್ಳೇಬೇಕಾಗಿತ್ತು. ನಾನು ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗೆ ಹೋಗೋ ದಿನ ಅಪ್ಪ ಅಮ್ಮ ಊರಿನ ಎಲ್ಲ ದೇವರಿಗೂ ಪೂಜೆ ಕೊಟ್ಟಿದ್ದರು. 3 ದಿನದಿಂದ ಅವರಿಬ್ಬರು ನಿದ್ರೆ ಊಟ ಏನನ್ನೂ ಮಾಡಿಲ್ಲ. ಅಜ್ಜಿ ತಾತ ಅವ್ರಿಗೆ ಚೆನ್ನಾಗಿ ಬೈತಿದ್ರು. ಪ್ರಪಂಚದಲ್ಲಿ ಯಾರು 2 ಮಕ್ಕಳನ್ನು ಎತ್ಬಿಟ್ಟಿದ್ದೀರಾ, ಇವಳಿಂದ ಇನ್ನೊಂದು ಮಗುನ ನೀವು ಮಾಡಿಕೊಂಡಿಲ್ಲ, ಮೊದಲು ಇವಳನ್ನು ಕಳಿಸಿ, ಆನಂತರ ನಿಮಗೆ ಒಳ್ಳೆಯದೇ ಆಗತ್ತೆ ಅಂತ ಯಾರ ಬೈಗುಗಳನ್ನು
ಕೇಳಿಸ್ಕೊಳ್ಳೋ, ಅದಕ್ಕೆ ಪ್ರತ್ಯುತ್ತರ ಕೊಡೋ ಪರಿಸ್ಥಿತಿನಲ್ಲಿ ಅಪ್ಪ ಅಮ್ಮ ಇರಲಿಲ್ಲ. ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ತುಂಬಿದ ಮನಸ್ಸಿನಿಂದ ಒಪ್ಕೊಂಡ್ರು. ನನ್ನನ್ನು ಮನೆ ಇಟ್ಕೊಳ್ಳೋದಕ್ಕೆ ಅವ್ರಿಗೆ ಹೆಣ್ಮಕ್ಳು ಇರಲಿಲ್ಲ. ಹೆಣ್ಮಕ್ಳಿದ್ರೆ ಇಷ್ಟ. ನಮಗೆ 2 ಗಂಡ್ಮಕ್ಳಿದ್ದಾರೆ, ಅವ್ರ ಜೊತೆಯಲ್ಲಿ 7 ಕೂಡ ಇರ್ತಾಳೆ ಅಂತ ಹೇಳಿದ್ರು. ನಾನು ಖುಷಿಯಿಂದ ಒಪ್ಕೊಂಡೆ. ನನಗೆ ಅಣ್ಣಂದರು ಸಿಗ್ತಾರೆ ಅಂತ. ಪ್ರತಿ ಅಣ್ಣನೂ ಕೂಡ ನನ್ನನ್ನು ಚೆನ್ನಾಗಿ ನೋಡಿಕೊಂಡ. ಅವ್ರ ಮನೆ ತುಂಬ ದೊಡ್ಡದು, ಅರಮನೆ ರೀತಿ ಇತ್ತು. ಊರಲ್ಲಿರೋ ನಮ್ಮ ಮನೆ ಹಳ್ಳಿ ರೀತಿ ಇದ್ದರೆ ಇದು ಸಿಟಿ ರೀತಿ. ಚಿಕ್ಕ ಮಾತು ತುಂಬ ಸುಂದರವಾಗಿದ್ಲು. ಅಪ್ಪ ಅಮ್ಮ ನನ್ನನ್ನು ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡಿ 1 ವಾರದ ಮಟ್ಟಿಗೆ ನನ್ನ ಜೊತೆಗೇ ಇದ್ದರು. ಹೊಸ ಜಾಗ ನಮ್ಮ ಮಗಳಿಗೆ ಅಡ್ಜಸ್ಟ್ ಆಗಲಿ ಅಂತ. ಈಗ ನಾನು 5ನೇ ತರಗತಿ, ಚಿಕ್ಕವಳು, ಅವಳಿಗೇನು ಗೊತ್ತಾಗುತ್ತೆ ಅಂತ. ಆಗ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಮಕ್ಕಳು ಅಪ್ಪ ಅಮ್ಮಂಗೆ ಸಾಂತ್ವನ ನೀಡಿದ್ರು. ನಿಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ. ಅಷ್ಟೇ ಅಲ್ಲ, ಅದ್ರ ಬದಲಿಗೆ ಅಪ್ಪ ತಮ್ಮ ಜೇಬಿಂದ ದಪ್ಪನೆಯ ದುಡ್ಡಿನ ಕಟ್ಟನ್ನು ಹೊರಗೆ ತೆಗೆದುಕೊಟ್ರು. ಈ ದುಡ್ಡನ್ನು ಇಟ್ಕೊಳ್ಳಿ, ತಿಂಗಳು ಒಂದಷ್ಟು ದುಡ್ಡನ್ನು ಕಳಿಸ್ತೀನಿ, ತರಕಾರಿ ಎಲ್ಲನೂ ಕಳಿಸ್ತೀನಿ, ನನ್ನ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೈ ಮುಗಿದ್ರು. ಚಿಕ್ಕಪ್ಪ ಅವಳು ನನಗೂ ಕೂಡ ಮಗಳೇ, ದುಡ್ಡು ಬೇಡ ಅಂತ ಪಾಕೆಟಲ್ಲಿಟ್ಟರು ಕೂಡ ಅಪ್ಪ ತಗೊಂಡಿಲ್ಲ. ಅಪ್ಪಂಗೆ ಭಯ, ಒಂದಲ್ಲ ಒಂದು ಬಾರಿ ಹೇಳಿಬಿಡ್ತಾರೆ ನಿಮ್ಮ ಮಗಳನ್ನು ನಾವೇ ಸಾಕಿದ್ದೀವಿ ಅಂತ. ಅವ್ರ ಋಣ ಅನ್ನೋದಕ್ಕಾಗಿ ಇಷ್ಟು ಮಾತ್ರ ಮಾಡ್ತಿದ್ದಾರೆ. ನಾನು ಇವ್ರ ಮನೆಗೆ ಬಂದ ಮೇಲೆ ಎಲ್ಲರೂ ನನ್ನನ್ನು ತುಂಬ ಚೆನ್ನಾಗೇ ನೋಡ್ಕೊತಿದ್ರು. ನಾನು ಚೆನ್ನಾಗಿ ಓದ್ತಿದ್ದೆ. ಚಿಕ್ಕಮ್ಮ ಯಾವಾಗಲೂ ಅಣ್ಣಂದರು ಮತ್ತು ನನ್ನ ಮಧ್ಯೆ ರೇಸ್ ಇಡ್ತಿದ್ಲು. ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಚಾಕ್ಲೇಟ್ ಕೊಡಿಸ್ತೀನಿ, ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ. ಪ್ರತಿ ಬಾರಿನೂ ನನ್ನನ್ನೇ ಅವರು ಕರ್ಕೊಂಡು ಹೋಗ್ತಿದ್ರು. ಯಾಕಂದರೆ ಎಲ್ರಿಗಿಂತ ಹೆಚ್ಚಿನ ಮಾರ್ಕ್ಸ್ ನನಗೆ ಬರ್ತಿದ್ದಿದ್ದು. ಆದ್ದರಿಂದ ಎಲ್ಲ ಫೆಸಿಲಿಟಿನೂ ಸಿಗ್ತಿತ್ತು. ನನಗೆ ಗಂಡು ಮಗು ಹುಟ್ಟಿದ. ನಾನಾಗ 6ನೇ ತರಗತಿ. ನಾನು ಅವರನ್ನು ಬಿಟ್ಟು ಬಂದ ಮೇಲೆ ಅವ್ರ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಅವರಿಗೊಬ್ಬ ಮಗ ಹುಟ್ಟಿದ. ಈ ರೀತಿ 10 ಹಲವು ಆಲೋಚನೆ ಬರ್ತಿತ್ತು. ಅಪ್ಪ ಅಮ್ಮನ ಗಮನ ಕೂಡ ನನ್ನ ಮೇಲೆ ಸ್ವಲ್ಪ ಕಡಿಮೆ ಆಗಿದೆ. ಮೊದಲಿನಷ್ಟು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅನ್ನಿಸ್ತಿದೆ. ಯಾವಾಗಲೂ ತಮ್ಮನ್ನು ನೋಡ್ಕೊಳ್ತಿರ್ತಾರೆ ಅಂತ ಚಿಕ್ಕಮ್ಮನ ಬಳಿ ಹೇಳಿದಾಗ, ಚಿಕ್ಕಮ್ಮ ಅವ್ನು ಚಿಕ್ಕವನು, ನಿನ್ನ ಅಪ್ಪ ಅಮ್ಮ ಅವನನ್ನು ನೋಡಿಕೊಳ್ಳೇಬೇಕು. ನೀನಷ್ಟು ಚಿಕ್ಕವಳಿದ್ದಾಗ ನಿನ್ನನ್ನು ಎಷ್ಟು ಕೇರಿಂದ ನೋಡ್ಕೊಳ್ತಿದ್ರು ಗೊತ್ತು ಅಲ್ವಾ? ಅದೇ ರೀತಿ ಈಗ ತಮ್ಮ ಸ್ವಲ್ಪ ದೊಡ್ಡವನಾದ ಮೇಲೆ ಎಲ್ಲನೂ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಮೊದಲು ವಾರಕ್ಕೆ 2 ಬಾರಿ ಬರ್ತಿದ್ರು, ಆದರೆ ಈಗ ಯಾರೂ ಬರೋದಿಲ್ಲ. ರಜಾ ಸಿಕ್ಕಾಗ ನಾನೇ ಹೋಗ್ತೀನಿ. ಈಗ ನಾನು 9ನೇ ತರಗತಿ, ತುಂಬ ಪ್ರಾಕ್ಟಿಕಲ್ ಆಗಿಬಿಟ್ಟಿದ್ದೀನಿ. ನನ್ನ ಬದುಕು ಸುಂದರವಾಗಿ ನಡೀತಿದೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಹಾಳಾಗೋಯ್ತು. ಯಾರಿಗೂ ನಾನು ಈಗ ಬೇಡ, ಮೇಲ್ಬಿದ್ದು ನಾನೇ ಹೋಗಬೇಕು. ಇತ್ತೀಚೆಗೆ ನನಗೆ ಕಾಲು ನೋವು ಜಾಸ್ತಿ ಆಗ್ತಿದೆ. ಇದರಿಂದ ಸರಿಯಾಗಿ ಓದೋದಕ್ಕೂ ಆಗ್ತಿಲ್ಲ. ತುಂಬ ಡಾಕ್ಟರ್ ಬಳಿ ತೋರಿಸಿದ್ರು, ಆದರೂ ಏನೂ ಉಪಯೋಗ ಇಲ್ಲ. ಈ ವಿಷಯ ಅಪ್ಪ ಅಮ್ಮನಿಗೆ ತಿಳಿದ್ರೂ ಕೂಡ ನನ್ನನ್ನು ಡಾಕ್ಟರ್ ಬಳಿ ಕರ್ಕೊಂಡು ಹೋಗೋದಕ್ಕೆ ಬಂದಿಲ್ಲ. ಚಿಕ್ಕಮ್ಮ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ದು. ಒಮ್ಮೊಮ್ಮೆ ಚಿಕ್ಕಮ್ಮ ಬೆಟರ್ ಅಂತ ಅನ್ನಿಸ್ಬಿಡತ್ತೆ. ಚಿಕ್ಕಪ್ಪ ತನ್ನ ಗೆಳೆಯನ ಬಳಿ ಒಂದು ವಿಶೇಷವಾದ ಎಣ್ಣೆಯನ್ನು ತಗೊಂಡು ಬಂದಿದ್ದರು. ಆ ಎಣ್ಣೆಯಿಂದ ನನ್ನ ಕಾಲಿಗೆ ಮಸಾಜ್ ಮಾಡ್ತಿದ್ರು. ಚಿಕ್ಕಮ್ಮ ಅದರಿಂದ ನನಗೆ ಕಂಫರ್ಟ್ ಫೀಲ್ ಆಗ್ತಿತ್ತು. ದಿನಗಳು ಕಳೆದಂತೆ ಚಿಕ್ಕಮ್ಮನ ಬದಲು ಚಿಕ್ಕಪ್ಪ ಮಸಾಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಮಸಾಜ್ ಮಾಡಿದ ತಕ್ಷಣ ಮಾತ್ರ ನನಗೆ ನಿದ್ದೆ ಬರ್ತಿತ್ತು. ಒಂದಿನ ಆ ಎಣ್ಣೆ ಹಾಕ್ಕೊಂಡಿರಲವಾದರೆ ರಾತ್ರಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ನಾನಿತ್ತೀಚೆಗೆ ಚಿಕ್ಕಪ್ಪ ಮಸಾಜ್ ಮಾಡಬೇಕಾದಾಗ ನನಗೆ ಡಿಸ್ಕಂಫರ್ಟ್ ಆಗುತ್ತೆ. ಅವ್ರು ತುಂಬ ಕಾಲನ್ನು ಒತ್ತುತ್ತಾರೆ, ನನಗೆ ನೋವಾಗುತ್ತೆ. ನಾನು ಎಷ್ಟು ಬೇಡ ಅಂದರೂ ಕೂಡ ಕೇಳೋದೇ ಇಲ್ಲ. ಇವತ್ತು ನಾನು ಮಲಗಿದ್ದೀನಿ, ಲೈಟ್ ಆನ್ ಕೂಡ ಆಗಿಲ್ಲ, ಆಫ್ ಆಗಿದೆ.
ಅಮ್ಮನಿಗೆ ಫೋನ್ ಮಾಡಿ ಸಾಕಾಗಿ ಬೇಸರವಾಗಿ ಮಲಗಿದ್ದೀನಿ. ಹಾಗೆ ಕತ್ಲೆನಲ್ಲಿ ಯಾರೋ ಬಂದು ನನ್ನ ಕಾಲನ್ನು ಮಸಾಜ್ ಮಾಡ್ತಿದ್ದಾರೆ. ಆಗ ನೆನಪಾಯಿತು, ಚಿಕ್ಕಪ್ಪ ಬಂದು ನನ್ನ ಕಾಲನ್ನು ಮಸಾಜ್ ಮಾಡ್ತಿದ್ದಾರೆ ಅಂತ. ನನ್ನ ಎತ್ತಿ ಚೆನ್ನಾಗಿ ಕಾಲಿಗೆ ಚಿಕ್ಕಪ್ಪ ಮಸಾಜ್ ಮಾಡ್ತಿದ್ದಾರೆ. ನನಗವರು ತುಂಬ ಮೇಲೆ ಯಾಕೆ ಮಸಾಜ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಕೇಳಿದಾಗ, ಅಷ್ಟೇ ಅಲ್ಲ, ಸಡನ್ನಾಗಿ ಅವ್ರ ಕೈಯನ್ನು ಇನ್ನೂ ಮೇಲೆ ತಗೊಂಡು ಬಂದರು. ಸಡನ್ನಾಗಿ ನನ್ನ ಬಾಯಿನ ಗಟ್ಟಿಯಾಗಿ ಮುಚ್ಚಿಬಿಟ್ರು. ಅದಕ್ಕಿಂತ ಮೇಲೆ ಎಣ್ಣೆ ಹತ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ತಿದ್ದಾರೆ. ಕತ್ಲೆನಲ್ಲಿ ಕಣ್ಣಿಗೆ ಕತ್ಲೆ ಕಟ್ಬಿಟ್ಟಿದೆ, ಏನೂ ಕಾಣಿಸ್ತಿಲ್ಲ. ಬೇಡ ಅಂತ ಹೇಳೋದಕ್ಕೆ ಕೂಡ ಆಗ್ತಾನೇ ಇಲ್ಲ. ಎಲ್ಲ ಕಡೆ ಮಸಾಜ್ ಮಾಡ್ತಾನೇ ಇದ್ದಾರೆ. ಈಗ ಏನು ಮಾಡೋದು ತಿಳಿತಾ ಇಲ್ಲ. ಅವರನ್ನು ನನ್ನಿಂದ ದೂರ ತಳ್ತಾ ಇದ್ದೀನಿ. ಆದರೆ ಚಿಕ್ಕಪ್ಪ ನನ್ನ ದೇಹನ ಆಕ್ರಮಿಸಿ ಬಿಟ್ಟರು. ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ನನ್ನ ತನನ ಕಳ್ಕೊಳ್ತಾ ಇದ್ದೀನಿ, ಅದು ಚಿಕ್ಕಪ್ಪನಿಂದ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ಶಾಕ್ಗೆ ನಾನು ಪ್ರಜ್ಞೆ ತಪ್ಪಿದೆ. ಬೆಳಗ್ಗೆ ಎದ್ದಾಗ ಹಾಸಿಗೆ ಮೇಲೆ ಮಲಗಿದ್ದೆ. ಡಾಕ್ಟರ್ ನನ್ನನ್ನು ನೋಡ್ತಿದ್ರು. ಹುಡುಗಿ ತುಂಬ ಎದುರುಕೊಂಡಿದ್ದಾಳೆ, ಅದಕ್ಕೆ ಪ್ರಜ್ಞೆ ತಪ್ಪಿರ್ಬೋದು ಅಂತ ಹೇಳಿ ಸ್ವಲ್ಪ ಮಾತ್ರೆಗಳನ್ನು ಕೊಟ್ಟು ಹೋದರು. ನಂತರ ಎಲ್ಲರೂ ಏನಾಯಿತು ಅಂತ ಕೇಳಿದ್ರು. ನಾನು ಏನೂ ಹೇಳಿದೆ, ಬೆಡ್ಶೀಟನ್ನು ಒತ್ಕೊಂಡು ಮಲ್ಕೊಂಡೆ. ಅಳ್ತಾ ಇದ್ದೆ ಜೋರಾಗಿ. ಯಾರು ನನ್ನನ್ನು ಬಲವಂತ ಮಾಡಿದೆ ಹೊರಟೋದ್ರು. 2 ದಿನ ನಾನು ಯಾರ ಜೊತೆನೂ ಮಾತಾಡಲಿಲ್ಲ. ಊಟ ಕೂಡ ತಂದಿಡ್ತಿದ್ರು, ನಿಧಾನವಾಗಿ ತಿಂತಿದ್ದೆ. ಅಪ್ಪ ಅಮ್ಮ ಬಂದು ನನ್ನನ್ನು ನೋಡಿ ಸಾಂತ್ವನ ನೀಡಿದ್ರು. ಏನಾದರೂ ವಿಷಯ ಇದ್ದರೆ ಹೇಳು ಅಂತ ಅಮ್ಮ ಹೇಳಿದ್ಲು. ನಾನು ಅವಳ ಬಳಿ ಎಲ್ಲ ಸತ್ಯನೂ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ತಮ್ಮ ಅಳೋದಕ್ಕೆ ಶುರು ಮಾಡ್ದೆ. ಅಮ್ಮ ಅವನನ್ನು ಕರ್ಕೊಂಡು ಹೊರಗೆ ಹೋದ್ಲು. ನನ್ನ ಕಷ್ಟ, ನನ್ನ ನೋವು, ನನ್ನ ಬದುಕು ಅವಳಿಗೆ ಯಾವತ್ತೂ ಇಂಪಾರ್ಟೆಂಟ್ ಆಗಲಿಲ್ಲ ಅಂತ ಇನ್ನೂ ಅಳ್ತಿದ್ದೆ. ಅವರೆಲ್ಲ ಹೋದ್ಮೇಲೆ ಚಿಕ್ಕಮ್ಮ ನನ್ನ ಬಳಿ ಬಂದು ಸಮಾಧಾನ ಮಾಡಿ ಕೂತ್ಕೊಂಡು ಏನಾಯಿತು ಅಂತ ಕೇಳಿದ್ರು. ಆಗ ನಾನು ಅವತ್ತು ರಾತ್ರಿ ನಡೆದ ವಿಷಯನ ತುಂಬ ನಿಧಾನವಾಗಿ ಹೇಳಿದೆ. ಮೊನ್ನೆ ರಾತ್ರಿ ಚಿಕ್ಕಪ್ಪ ನನ್ನ ಕಾಲಿಗೆ, ನನ್ನ ತೊಡೆಗಳಿಗೆ ಅಷ್ಟೇ ಅಲ್ಲ, ತೊಡೆಯಿಂದ ಮೇಲೆಲ್ಲ ಎಣ್ಣೆನ ಹಾಕಿ ಮಸಾಜ್ ಮಾಡ್ತಿದ್ರು. ಆಶ್ಚರ್ಯದಿಂದ ನಾನು ಪ್ರಜ್ಞೆ ತಪ್ಪೋ ಹಿಂದಿನ ರಾತ್ರಿ ವಿಷಯ ಹೇಳ್ತಿದ್ಯಾ ಅಂತ ಕೇಳಿದ್ರು. ಹೌದು ಅಂತ ತಲೆ ಆಡಿಸ್ದೆ. ಆಗ ಅವ್ರ ಬೇಸರದಿಂದ, ಮಗು, ಅವತ್ತು ನಾನು ನಿನಗೆ ಎಣ್ಣೆನಲ್ಲಿ ಮಸಾಜ್ ಮಾಡಿದ್ದು. ನಿಮ್ಮ ಚಿಕ್ಕಪ್ಪ ನೈಟ್ ಡ್ಯೂಟಿಗೆ ಹೋಗಿದ್ರು, ಅವ್ರು ಇರಲೇ ಇಲ್ಲ. ನೀನು ಮಲಗಿಬಿಟ್ಟಿದ್ದೆ, ಲೈಟ್ ಕೂಡ ಹಾಕ್ಕೊಂಡಿರಲಿಲ್ಲ. ಮಗು ಕಾಲು ನೋವು ಅಂತ ಹೇಳುತ್ತೆ, ಅವಳು ಕಾಲಿಗೆ ಎಣ್ಣೆನ ಹಾಕಿ ಮಸಾಜ್ ಮಾಡು ಅಂತ ನನಗೆ ಫೋನ್ ಮಾಡಿದರು ನಿಮ್ಮ ಚಿಕ್ಕಪ್ಪ. ಅದಕ್ಕಾಗಿ ಎಣ್ಣೆ ಹಚ್ಚೋದಕ್ಕೆ ಬಂದಾಗ ನೀನು ಮಲಗಿಬಿಟ್ಟಿದ್ದೆ. ಲೈಟ್ ಹಾಕಿದ್ರೆ ಎಚ್ಚರ ಆಗೋಗ್ತೀಯಾ ಅಂತ ಹಾಕಿಲ್ಲ, ನಿಧಾನವಾಗಿ ಮಸಾಜ್ ಮಾಡ್ತಿದ್ದೆ. ಇತ್ತೀಚೆಗೆ ತೊಡೆ ಕೂಡ ತುಂಬ ನೋವು ಅಂತ ಹೇಳ್ತಿರ್ತೀಯಲ್ವಾ, ಅದಕ್ಕಾಗಿ ಎಲ್ಲ ಕಡೆ ನಾನೇ ಮಸಾಜ್ ಮಾಡಿದ್ದು. ನೀನು ಒದ್ದಾಡೋಕ್ಕೆ ಶುರು ಮಾಡಿದೆ, ಅಕಸ್ಮಾತಾಗಿ ಅಲ್ಲಿಗೂ ಕೂಡ ಎಣ್ಣೆ ಹಚ್ಬಿಟ್ಟೆ. ಉದ್ದೇಶಪೂರ್ವಕವಾಗಿ ನಾನೇನು ಮಾಡಿಲ್ಲ. ನೀನು ಒದ್ದಾಡಿದ್ದರಿಂದ ಅಕಸ್ಮಾತಾಗಿ ಹೋಗಿದ್ದು. ನಿನಗೆ ಇತ್ತೀಚೆಗೆ ಚಿಲಿಸ್ ಬರುತ್ತೆ, ಅದು ನಿನಗೆ ಗೊತ್ತಿಲ್ಲ. ಆಗ ನಿನ್ನ ಬಾಯನ್ನು ಮತ್ತು ದೇಹನ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಮಾತ್ರ ನೀನು ಕಂಟ್ರೋಲಿಗೆ ಬರ್ತೀಯ. ಇದು ತುಂಬ ಸಲ ಆಗಿದೆ. ನಿನಗೆ ಅದರ ಅರಿವೂ ಇಲ್ಲ. ಪ್ರಜ್ಞೆ ಬಂದಾಗ ನೀನು ಏನೂ ಆಗೇ ಇಲ್ಲ ಅನ್ನೋ ರೀತಿ ನಾರ್ಮಲ್ ಆಗಿ ಇರ್ತೀಯ ಅಂತ ಚಿಕ್ಕಮ್ಮ ಹೇಳಿದ್ರು. ನಾನು ಆಶ್ಚರ್ಯದಿಂದ ಅವ್ರ ಮುಖನ ನೋಡಿದೆ. ನನಗೆ ಹೊಸ ಕಾಯಿಲೆಗಳು ಬಂದುಬಿಟ್ಟಿದ್ಯಾ, ಸುಳ್ಳು ಹೇಳಬೇಡಿ. ಆಗ ಚಿಕ್ಕಮ್ಮ ಅವ್ರ ರೂಮ್ಗೆ ಹೋಗಿ ರಿಪೋರ್ಟ್ನ ತಂದುಕೊಟ್ರು. ಅದು ನನ್ನ ಹೆಸರಲ್ಲೇ ಇದೆ. ತುಂಬ ಬಾರಿ ಅವ್ರ ಡಾಕ್ಟರ್ ಬಳಿ ಕರ್ಕೊಂಡು ಹೋಗಿದ್ದು ಇದೆ ಸಮಸ್ಯೆಗೆ ಅಂತ ಅನ್ನಿಸ್ದೆ. ಅದರಲ್ಲಿ ಬರೆದಿದೆ, ನನಗೆ ಇನ್ಸೆಕ್ಯೂರಿಟಿ ಇರೋದ್ರಿಂದ ಈ ಸಮಸ್ಯೆ ಆಗ್ತಿದೆ. ನಿದ್ರೆ ಸರಿಯಾಗಿ ಬರ್ತಿಲ್ಲ, ಸರಿಯಾಗಿ ಊಟ ಸೇರ್ತಿಲ್ಲ, ಅದಕ್ಕಾಗಿ ಚಿಲ್ಸ್ ಅಲ್ಲಲ್ಲೇ ಬರ್ತಿರೋದು ಅಂತ ಅಪ್ಪ ಅಮ್ಮ ಬಿಟ್ಬಿಡ್ತಾರೆ, ತಮ್ಮನ್ನು ನೋಡ್ಕೊಳ್ತಾರೆ
ಚಿಕ್ಕಪ್ಪ ಚಿಕ್ಕಮ್ಮ ಹೇಗಿದ್ದರೂ ಹೊರಗಿನವರು. ಈ ರೀತಿ ಇಲ್ಲ ಸಲ್ಲದ ವಿಷಯಗಳನ್ನು ತಲೆನಲ್ಲಿಟ್ಕೊಂಡು ನಾನು ಇಷ್ಟು ಚಿಕ್ಕ ವಯಸ್ಸಿಗೆ ಕಾಯಿಲೆನ ಬರೆಸ್ಕೊಂಡಿದ್ದೀನಿ ಅಂತ ಅಳೋದಕ್ಕೆ ಶುರು ಮಾಡಿದೆ. ಚಿಕ್ಕಮ್ಮ, ನಿಜವಾಗ್ಲೂ ಅವತ್ತು ಎಣ್ಣೆ ಹಚ್ಚಿದ್ದು ನೀವೇ ಅಲ್ವಾ, ಚಿಕ್ಕಪ್ಪ ಅಲ್ವಲ್ಲ ಅಂತ ಪದೇ ಪದೇ ನಾನು ಅವ್ರನ್ನ ಕೇಳಿದೆ. ಅವ್ರು ನನ್ನನ್ನು ಗಟ್ಟಿಯಾಗಿ ತಕ್ಕೊಂಡ್ರು. ನಮಗೆ ಹೆಣ್ಮಕ್ಳಿಲ್ಲ, ನಿನ್ನನ್ನೇ ಮಗಳು ಅಂತ ಅಂದ್ಕೊಂಡಿದ್ದೀವಿ, ಅಂಥದ್ರಲ್ಲಿ ನಿನ್ನ ಜೊತೆ ನಾವು ಕೆಟ್ಟ ಕೆಲಸ ಆಗೋದಕ್ಕೆ ಬಿಟ್ಬಿಡ್ತೀವಾ ಅಂತ ನೀನು ಹೇಗೆ ಅಂದ್ಕೊಂಡೆ? ಅಷ್ಟೇ ಅಲ್ಲ, ನಿನ್ನ ಅತ್ತೆ ಬಳಿ ನಿನ್ನ ಚಿಕ್ಕಪ್ಪ ಮಾತಾಡಿದ್ದಾರೆ. ಅವ್ರ ಮಗನಿಗೆ ಬೇರೆ ಕಡೆ ಹೆಣ್ಣು ನೋಡ್ತಾರಂತೆ. ನೀನೀಗ ಫ್ರೀ, ನಿನಗೊಂದು ಒಳ್ಳೆಯ ಹುಡುಗನ ನಾನು ಮತ್ತು ನಿನ್ನ ಚಿಕ್ಕಪ್ಪ ನೋಡಿ ಮದುವೆ ಮಾಡ್ತೀವಿ. ಈಗ ನೀನು ಕೇವಲ 9ನೇ ತರಗತಿ, ಚೆನ್ನಾಗೋದು, ಒಳ್ಳೆಯ ಅಂಕನ ಗಳಿಸಿ ಒಳ್ಳೆಯ ಕೆಲಸ ತಗೋ ಅಂತ ಚಿಕ್ಕಮ್ಮ ಹೇಳಿದಾಗ ನಾನು ತುಂಬ ಎಮೋಷ್ನಲ್ ಆದೆ. ಅಪ್ಪ ಅಮ್ಮ ಅಂತ ಏನೋ ಹೇಳೋದಕ್ಕೆ ಹೋದಾಗ ಅವ್ರು ನನ್ನ ಬಾಯಿನ ಮುಚ್ಚಿ ಅಜ್ಜಿ ಆಗಿದ್ದಾರೆ. ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರದಾದರೂ ಸಹಾಯ ಬೇಕು. ನಿನ್ನ ತಮ್ಮನ ಜೊತೆ ನಿನ್ನ ಅಮ್ಮಂಗೆ ಸಾಕಾಗಿಬಿಟ್ಟಿರುತ್ತೆ. ಕೊನೆಗೆ ಈ ಕೆಲಸ ಬೇರೆ, ಅದಕ್ಕೆ ಅವರು ನಿನ್ನ ಕಡೆ ಗಮನ ಕೊಡೋದನ್ನು ಕಡಿಮೆ ಮಾಡಿದ್ದಾರೆ. ನೀನು ದೊಡ್ಡ ಮಗಳಲ್ವ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಚಿಕ್ಕ ಮಕ್ಕಳ ಥರ ಆಡಬಾರ್ದು ಅಂತ ಚಿಕ್ಕಮ್ಮ ನನ್ನ ತಲೆನ ಸವರಿದ್ರು. ಅಜ್ಜಿ ನೋಡೋದಕ್ಕೆ ಹೋಗೋಣ ರಜಾ ಸಿಕ್ಕಿದಾಗ ಅಂತ ಕೇಳಿದೆ. ಆಗ ಚಿಕ್ಕಮ್ಮ ಆಯಿತು ಅಂತ ಒಪ್ಕೊಂಡ್ರು. ಇಂದಿನಿಂದ ರಾತ್ರಿ ಹೊತ್ತು ನಾನು ನಿನ್ನ ಜೊತೆ ಮಲಗ್ತೀನಿ, ನೀನೇನು ಹೆದರ್ಕೋಬೇಡ. ರಾತ್ರಿ ಹೊತ್ತು ಕೂಡ ನಿನಗಲ್ಲ ಚಳಿ ಬರುತ್ತೆ, ಆಗೊಂದು ಮಾತ್ರೆ ಇರುತ್ತೆ, ಅದನ್ನು ನಿನ್ನ ಬಾಯಿಗೆ ಹಾಕಬೇಕು ಅಂತ ಹೇಳಿದ್ರು. ನಾನು ಏನೂ ಮಾತಾಡಿದೆ, ಆಯಿತು ಅಂತ ತಲೆ ಆಡಿಸ್ದೆ. ಯಾಕಂದರೆ ಈ ಕ್ಷಣಕ್ಕೆ ನನ್ನ ಪಾಲಿಗೆ ಚಿಕ್ಕಪ್ಪ ಚಿಕ್ಕಮ್ಮನೇ ದೇವರು. ಅವ್ರು ಹೇಳ್ದಾಗ ಕೇಳಬೇಕು ಅಂತ ಅಂದ್ಕೊಂಡೆ. ನಾನು ಓದಿನ ಕಡೆ ಹೆಚ್ಚು ಗಮನ ಕೊಡೋದಕ್ಕೆ ಪ್ರಾರಂಭಿಸಿದೆ. ನಾನು ಈ ಸಿಟಿಗೆ ಬಂದು ಉದ್ದೇಶನ ಪೂರ್ಣ ಮಾಡಬೇಕು ಅನ್ನೋ ಮನೋಬಲದಿಂದ ಹಗಲು ರಾತ್ರಿ ಚೆನ್ನಾಗಿ ಓದ್ತಾ ಇದ್ದೀನಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಚೆನ್ನಾಗಿತ್ತ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಕತೆಗಳ ಜೊತೆಗೆ.